ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ SLC ವಾರ್ಷಿಕ ಪರೀಕ್ಷೆಯ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟನ್ನು ನೋಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನೀಲನಕ್ಷೆ. ಇದು ಯಾವ ರೀತಿ ಅಂದರೆ ನಿಮ್ಮ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕಂಪ್ಲೀಟಾಗಿ ಯಾವ ರೀತಿ ಇರುತ್ತೆ ಅಂತ ಒಂದು ಅಪ್ಡೇಟ್ ಆದರೆ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಬ್ಲೂ ಪ್ರಿಂಟ್ ಯಾವ ರೀತಿ ಇರ್ತದೆ, ಎಕ್ಸಾಮ್ ಯಾವ ರೀತಿ ಕ್ವಶನ್ ಪೇಪರ್ ಇರ್ತದೆ ಅಂತ ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೆ ನೋಡಿ. ಮಿಸ್ ಮಾಡದೆ ಕೊನೆವರೆಗೆ ನೋಡಿ, ಯಾಕಂದರೆ ನಿಮಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದಾಗಿದೆ. ಯಾಕಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ ಯಾವ ರೀತಿ ಬರ್ತದೆ ಅಂತ ಇದೊಂದು ಬ್ಲೂ ಪ್ರಿಂಟ್ ಮೇಲೆ ನೀವು ಅಂದಾಜು ಮಾಡ್ಬೋದು. ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಅವ್ರ ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೇ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಫಿಕ್ಸ್ ಕ್ವಶನ್ ಕೊಡ್ತೀನಿ. ಅವೇ ಆದರೆ ಎಕ್ಸಾಮ್ಗೆ ಬರ್ತವೆ, ಸೊ ಫಿಕ್ಸ್ ಬರ್ತವೆ. ಆದ್ದರಿಂದ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಅದರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತಪ್ಪದೆ ಕೊನೆವರೆಗೆ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬನ್ನಿ ಈಗ ನೋಡೋಣ ಯಾವ ರೀತಿ ಇದೆ ಅಂತ. ಇದು ಬಂದ್ಬಿಟ್ಟು ಪ್ರಥಮ ಭಾಷೆ ಕನ್ನಡ. ಈಗಾಗಲೇ ನಾನು ಇಂಗ್ಲೀಷ್ ಆಗಿರ್ಬೋದು, ಸೊ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ ವಿತ್ ಬ್ಲೂ ಪ್ರಿಂಟು, ವಿತ್ ಕ್ವಶನ್ ಪೇಪರ್ಸು. ಸೊ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಪ್ರತಿಯೊಂದು ವಿಡಿಯೋನ ನೋಡ್ಕೊಳ್ಳಿ, ಖಂಡಿತ ಯೂಸ್ ಆಗ್ತದೆ. ಮತ್ತು ಈ ಒಂದು PDF ಬೇಕಂದರೆ, ನನಗೆ PDF ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮತ್ತು ವಾಟ್ಸಪ್ ಚಾನಲು, ಸೊ ಎರಡನ್ನೂ ಕಡ್ಡಾಯವಾಗಿ ಜಾಯ್ನ್ ಆಗಿ. ಯಾಕಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಕೂಡ ಅಲ್ಲಿ PDFಗಳನ್ನ ಕಳಿಸ್ತೀನಿ. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಈ PDFಗಳನ್ನ ಕೂಡ ಕಳಿಸ್ತೀನಿ. ಸೊ ಜಾಯ್ನ್ ಆಗಿ ಮರೆಯದೆ. ಬನ್ನಿ ಈಗ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಪ್ರಥಮ ಭಾಷೆ ಕನ್ನಡ ಅಂದರೆ 01K ಅಂತ ಒಂದು ಕೋಡ್ ಇರ್ತದೆ ನಿಮಗೆ. ಸೊ ಎಕ್ಸಾಮ್ನಲ್ಲಿ 01K ಕೋಡ್ ಅಂತ ಬರೀಬೇಕು. ಸೊ ಆನ್ಸರ್ ಶೀಟಲ್ಲಿ ಬರೀಬೇಕದನ್ನ. ಸೊ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಹೇಳ್ತಾರೆ. ಈಗ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಸೊ ಪ್ರಶ್ನೆ ಪತ್ರಿಕೆ ತಯಾರಿಕೆ ಗಮನಿಸಬೇಕಾದ ಪ್ರಮುಖ ಅಂಶಗಳು ನೋಡ್ಕೊಳ್ಳಿ, ಇನ್ನೂ ಕೂಡ ಓದ್ಕೋಬೋದು. ಇದು ಬಂದ್ಬಿಟ್ಟು ನಿಮ್ಮ ಕ್ವಶನ್ ಪೇಪರ್ ಯಾರು ತೆಗಿತಾರಲ್ಲ ಅವ್ರಿಗೆ ಇದನ್ನು ಓದ್ಕೊಂಡು ನಡೆಯುತ್ತೆ ಇಲ್ಲ. ಈಗ ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಪ್ರಥಮ ಭಾಷೆ ಕನ್ನಡ. ಸೊ ನಿಮಗೆ ಗರಿಷ್ಠ ಅಂಕಗಳು 100 ಮಾರ್ಕ್ಸಿಗೆ ಕನ್ನಡ ಎಕ್ಸಾಮ್ ಇರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ಗೆ 100 ಮಾರ್ಕ್ಸ್ ಇರುತ್ತೆ. ಸಮಯ ಬಂದ್ಬಿಟ್ಟು 3 ಗಂಟೆ 15 ನಿಮಿಷ. 15 ನಿಮಿಷ ಓದೋಕ್ಕೆ ಟೈಮ್ ಕೊಡ್ತಾರೆ, ಇನ್ನು 3 ಗಂಟೆ ಉತ್ತರನ ಬರೆಯೋದು. ಇನ್ನು ನೋಡಿ 1 ನೋಡಿ, ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆ. ಮೊದಲದಾಗಿ ನಿಮಗೆ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಅಂತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಯಾವುದೇ ರೀತಿ ಇದೆ ಏನು ಅಂತ. ಉದ್ದಿಷ್ಟಗಳು ಸ್ಮರಣೆ ಪ್ರತಿಶತ 21% ಇರ್ತದೆ. ದತ್ತಾಂಕಗಳು 21. ಸೊ ಸ್ಮರಣೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ಮರಣೆ ಮಾಡ್ಕೊಂಡು ಬರೆಯೋದಿರ್ತಾವಲ್ಲ ಅವು 21 ಮಾರ್ಕ್ಸಿಗೆ ಇರ್ತವೆ. ಇನ್ನು ಗ್ರಹಿಕೆ ಸ್ವಲ್ಪ ವಿಚಾರ ಮಾಡಿ ಬರೆಯುವಂಥವು ಅದು 36 ಮಾರ್ಕ್ಸಿಗೆ ಇರ್ತವೆ. ದತ್ತಾಂಕಗಳು ಇವೆಲ್ಲ ಅವು ನಿಮಗೆ ಮಾರ್ಕ್ಸು. ಸೊ ಪ್ರತಿಶತದಲ್ಲಿ ಪರ್ಸೆಂಟೇಜು, ಸೊ ಎಷ್ಟು ಪರ್ಸೆಂಟೇಜ್ ಇರ್ತದೆ ಅಂತ. ಸೊ ಮಾರ್ಕ್ಸ್ ಮಾತ್ರ ಹೇಳ್ತಾ ಹೋಗ್ತೇನೆ ನೋಡಿ. ಇನ್ನು ಅಭಿವ್ಯಕ್ತಿ, ಅದಕ್ಕಿಂತ ಸ್ವಲ್ಪ ವಿಚಾರ ಮಾಡಿ ಅಭಿವ್ಯಕ್ತಿ ಪಡಿಸಿ ಬರೆಯುವ ಆನ್ಸರ್ಗಳು, ಸ್ವಲ್ಪ ವಿಚಾರ ಮಾಡಿ ಬರೆಯುವ ಆನ್ಸರ್ಗಳು. ಸೊ ಅವು ಬಂದು 39 ಮಾರ್ಕ್ಸ್ ಇರ್ತವೆ, 39 ಮಾರ್ಕ್ಸಿಗೆ ಇರ್ತವೆ. ಇನ್ನು ಪ್ರಶಂಸೆ, ಡಿಫಿಕಲ್ಟ್ ಅಂತ ಕರಿತಾರಲ್ಲ ಪ್ರಶಂಸೆ, ಸ್ವಲ್ಪ ತುಂಬ ಥಿಂಕ್ ಮಾಡಿ ಬರೆಯುವಂಥವು. ಸೊ ಪ್ರತಿಶತ 4 ಮಾರ್ಕ್ಸ್ ಇರ್ತವೆ. ಸೊ ಟೋಟಲಾಗಿ 100 ಮಾರ್ಕ್ಸಿಗೆ ಎಕ್ಸಾಮ್ ಆದರೆ ಇರುತ್ತೆ. ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಉದ್ದಿಷ್ಟಾಧಾರಿತವಾಗಿರಲಿದ್ದು ಪಠ್ಯ ಪುಸ್ತಕ ಅಭ್ಯಾಸ ಭಾಗದಲ್ಲಿರುವ ಕಲಿಕಾ ಪ್ರಶ್ನೆಗಳೇ ಯಥಾಸ್ಥಿತಿಯಲ್ಲಿ ಮೌಲ್ಯಮಾಪನದ ಪ್ರಶ್ನೆಗಳಾಗಿ ಇರುತ್ತವೆ ಎನ್ನಲಾಗುವುದು. ನಿಮ್ಮ ಟೆಕ್ಸ್ಟ್ ಬುಕ್ ಅನುಸಾರ ತೆಗಿತಾರೆ, ಹೊರಗಿನ ಕ್ವಶನ್ ಯಾವುದೇ ರೀತಿ ತೆಗೆಯೋದಿಲ್ಲ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ತೆಗಿತಾರೆ ಏನು ಅಂತ. ಸೊ ಮೊದಲನೇದಾಗಿ ವಿಷಯಾನುಸಾರ ಪ್ರಾಮುಖ್ಯತೆ, ವಿಷಯ ಅಥವಾ ಉಪಘಟಕ, ಪ್ರತಿಶತ, ದತ್ತಾಂಕಗಳು, ಪ್ರಶ್ನೆಗಳು. ಸೊ ನಾನು ದತ್ತಾಂಕಗಳನ್ನ ಮಾತ್ರ ಹೇಳ್ತೀನಿ, ಮಾರ್ಕ್ಸ್ ಮಾತ್ರ ಹೇಳ್ತೀನಿ. ಸೊ ಪ್ರತಿಶತ ನೋಡ್ಕೋಬೋದು ನೀವು ಕೂಡ. ಗದ್ಯ, ಸೊ ಗದ್ಯದಿಂದ ಟೋಟಲಾಗಿ ನಿಮ್ಮ ಗದ್ಯ ಎಷ್ಟಿವೆ ಅಂದರೆ ಪಾಠಗಳು, ಗದ್ಯ ಅಂದರೆ ಪಾಠಗಳು ಅಂತ ಗೊತ್ತಿದೆ ನಿಮಗೆ. ಸೊ ಗದ್ಯದಿಂದ ನಿಮಗೆ 28 ಮಾರ್ಕ್ಸನ್ನು ಎಕ್ಸಾಮ್ನ ಕ್ವಶನ್ ಇರ್ತವೆ. ಸೊ 28 ಮಾರ್ಕ್ಸಿಗೆ ಗದ್ಯದಿಂದ ಕೇಳ್ತಾರೆ. ಇನ್ನು ಪ್ರಶ್ನೆಗಳು 13 ಇರ್ತವೆ. ಗದ್ಯದಿಂದ 13 ಪ್ರಶ್ನೆ ಕೇಳ್ತಾರೆ. ಇನ್ನು ಪದ್ಯದಿಂದ 30 ಮಾರ್ಕ್ಸ್ ಕೇಳ್ತಾರೆ. ಸೊ ಪದ್ಯಗಳಿಂದ ಯಾವೆಲ್ಲ ಪದ್ಯವೆಲ್ಲ ಎಲ್ಲ ಪದ್ಯ ಕೂಡಿಬಿಟ್ಟು 30 ಮಾರ್ಕ್ಸ್ ಆಗ್ತದೆ. ಇನ್ನು 11 ಪ್ರಶ್ನೆ ಆಗ್ತವೆ ಟೋಟಲಾಗಿ. ಇನ್ನು ಪಠ್ಯಪೂರಕ ಅಧ್ಯಯನ, ಸೊ ಲಾಸ್ಟಿಗೆ ಇರ್ತಾವಲ್ಲ ಪಠ್ಯಪೂರಕ ಅಧ್ಯಯನ ಅಂತ 2-3 ಅಧ್ಯಾಯಗಳು. ಸೊ ಅವು ಬಂದ್ಬಿಟ್ಟು 9 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 9 ಮಾರ್ಕ್ಸ್ ಮಾತ್ರ. ಟೋಟಲಾಗಿ 5 ಕ್ವಶನ್ ಇರ್ತವೆ. ಇನ್ನು ಅಪಠಿತ ಗದ್ಯ ಅಂದರೆ ನೀವು ಬರಿತಿರಲ್ಲ ಪದ್ಯವನ್ನು, ಸೊ ಬೈಪಾಟ್ ಆಗಿಬಿಟ್ಟು ಬರಿತಿರಲ್ಲ, ಸೊ ಪದ್ಯ ಭಾಗ ಪೂರ್ಣಗೊಳಿಸಿ. ಸೊ ಅದು ಬಂದ್ಬಿಟ್ಟು 4 ಮಾರ್ಕ್ಸು. ಟೋಟಲಾಗಿ 1 ಕ್ವಶನ್ ಇರ್ತದೆ. ಇನ್ನು ವ್ಯಾಕರಣಾಂಶಗಳು, ಛಂದಸ್ಸು, ಅಲಂಕಾರ ಮತ್ತು ವ್ಯಾಕರಚನೆ ಇವು ಬಂದ್ಬಿಟ್ಟು 29 ಅಂಕ. ನೋಡಿ, ಗ್ರಾಮರ್ಗೆ ನೀವು ಎಷ್ಟು ಪಾಠಗಳನ್ನ ಪದ್ಯ ಓದ್ತೀರಾ ಅಷ್ಟೇ ಗ್ರಾಮರ್ಗೂ ಕೂಡ ಮಹತ್ವ ಇಂಪಾರ್ಟೆನ್ಸನ್ನ ಕೊಡಬೇಕು, ಓದ್ಕೊಳ್ಬೇಕು. ವ್ಯಾಕರಣಾಂಶ 29 ಮಾರ್ಕ್ಸ್ ಇವೆ, ನೋಡ್ಕೊಳ್ಳಿ ಇಲ್ಲಿಂದಾನೆ.
ಸೊ ಗ್ರಾಮರ್ ತುಂಬ ಟಫ್ ಇರೋದಿಲ್ಲ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಇರ್ತದೆ ಏನು ಅಂತ. ಸೊ ಕೊನೆವರೆಗೆ ನೋಡಿ, ಮಿಸ್ ಮಾಡಿದೆ. ಒಟ್ಟು 100 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಟೋಟಲಾಗಿ 45 ಕ್ವಶನ್ ಇರ್ತವೆ ಎಕ್ಸಾಮ್ನಲ್ಲಿ. ಸೊ ಕ್ವಶನ್ ಪೇಪರ್ 45 ಕ್ವಶನ್ ಇರ್ತವೆ. ಚಾಯ್ಸ್ ಕೂಡ ಇರ್ತವೆ. ಸೊ ಚಾಯ್ಸ್ ಕೂಡ ಇರ್ತವೆ, ಅದರಿಂದ ಈಸಿಯಾಗಿ ಬರಿಬೋದು. ಸೊ 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸು. ಸೊ ಎಲ್ಲ ಕೂಡ ಕೆಲವೊಂದು ಸಲ ಚಾಯ್ಸ್ ಕೊಟ್ಟಿರ್ತಾರೆ. ಮುಂದೆ ನಾನು ಕ್ವಶನ್ ಅಪ್ಲೋಡ್ ಮಾಡ್ತೀನಲ್ಲ, ಸೊ ಅವಾಗ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಪರೀಕ್ಷಾ ತಯಾರಿಗೆ ಎಲ್ಲ ಘಟಕಗಳ ಎಲ್ಲ ಅಂಶಗಳನ್ನು ಅಭ್ಯಾಸ ಮಾಡಿಕೊಳ್ಳೋ ಅಗತ್ಯವಿದೆ. ಸೊ ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲ ಪಾಠಗಳನ್ನು ಓದ್ಕೊಳ್ಳೇಬೇಕು. ಇಲ್ಲಿ ವ್ಯಾಕರಣ, ಛಂದಸ್ಸು, ಅಲಂಕಾರ ಮತ್ತು ವ್ಯಾಕರಣ ರಚನೆಗೆ ಒಟ್ಟಾರೆ 29 ಅಂಕಗಳನ್ನು ಮೀಸಲಿಟ್ಟಿದೆ. ಪಠ್ಯ ಪುಸ್ತಕದಲ್ಲಿ ಇರುವ ವ್ಯಾಕರಣ ಅಂಶಗಳಲ್ಲಿ ಈ ಕೆಳಕಾಣುವ ಅಂಶಗಳನ್ನು ಆಧರಿಸಿ ವಸ್ತುನಿಷ್ಠ ಪ್ರಶ್ನೆಗಳನ್ನು ತಯಾರಿಸಲಾಗುವುದು. ಸೊ ಅವರು ಯಾವೆಲ್ಲ ಗ್ರಾಮರ್ ಕೇಳ್ತಾರೆ ಅಂತ ಕೊಟ್ಟೇ ಬಿಟ್ಟಿದ್ದಾರೆ ನೋಡಿ. ಸೊ ರೆಡಿನೇವೆ. ಸೊ ಇಷ್ಟರೊಳಗೆ ಮಾತ್ರ ಕೇಳ್ತಾರೆ. ಸೊ ತುಂಬ ಲಕ್ಕಿ ಅಂತ ಇಟ್ಕೊಳ್ಳಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಅದನ್ನು ತಪ್ಪದೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸುಡಿನ ಸೇವ್ ಮಾಡಿ ಇಟ್ಕೊಳ್ಳಿ, ಅವ್ರಿಗೆ ಶೇರ್ ಮಾಡಿ. ಈಗ ವರ್ಣಮಾಲೆ ಕೇಳ್ತಾರೆ. ಸೊ ನಾಮಪದಗಳು, ಸರ್ವನಾಮಗಳು, ವಿಭಕ್ತಿ ಪ್ರತ್ಯಯಗಳು, ಸೊ ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡೂ ಕೂಡ ಇರ್ತವೆ. ಮತ್ತು ಕಾರಕಗಳು, ಕ್ರಿಯಾಪದಗಳು, ಸಂಧಿಗಳು, ಸಮಾಸಗಳು, ಅನ್ಯದೇಶಿ ಪದಗಳು, ತತ್ಸಮ ತದ್ಭವಗಳು, ಕ್ರಾಂತಿ ರೂಪಗಳು, ದ್ವಿರುಕ್ತಿ, ಜೋಡಿ ನುಡಿ, ಅವ್ಯಯಗಳು, ಕೃದಂತಗಳು, ತತಿಂತಾತಗಳು. ವಿಡಿಯೋ ಲೆಂತ್ ಆಗದಂತ ಫಾಸ್ಟಿಗೆ ಹೇಳ್ತಿರ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ವಾಕ್ಯ ಪ್ರಭೇದಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಹೊಸಗನ್ನಡದ ರೂಪ, ಛಂದಸ್ಸು, ಅಲಂಕಾರ. ಸೊ ಇಷ್ಟು ಗ್ರಾಮರ್ ಬಿಟ್ಟರೆ ಬೇರೆ ಯಾವುದು ಎಕ್ಸಾಮ್ನಲ್ಲಿ ಕೇಳೋದಿಲ್ಲ. ಸೊ ಇಷ್ಟನ್ನು ಮಾತ್ರ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ನಲ್ಲಿ ಇದಕ್ಕಿಂತ ಹೆಚ್ಚು ಕೊಟ್ಟಿರ್ತಾರೆ, ಅವನ್ನು ಓದ್ಕೊಳ್ಕೋಬೇಡಿ. ಇಲ್ಲಿ ಯಾವಿಲ್ಲ ಇವೆಲ್ಲ, ಸೊ ಅಷ್ಟನ್ನ ಮಾತ್ರ ಓದ್ಕೊಳ್ಳಿ. ಈಗ ಪ್ರಶ್ನೆ ಅನುಸಾರ ಅಂಕಗಳ ಹಂಚಿಕೆ. ಸೊ ಪ್ರಶ್ನೆಗಳ ಅನುಸಾರ ಅಂಕಗಳ ಹಂಚಿಕೆ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಅಂದರೆ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅಂತ ನೋಡ್ತಾ ಹೋಗೋಣ. ಸೊ 1 ಅಂಕದ ಪ್ರಶ್ನೆಗಳು ಪ್ರತಿಶತ 7 ಇರ್ತವೆ. ದತ್ತಾಂಕಗಳು 7, ಪ್ರಶ್ನೆಗಳ ಸಂಖ್ಯೆ 7. ಸೊ ಟೋಟಲಾಗಿ ಟೈಮ್ ಕೂಡ ಕೊಟ್ಟಿದ್ದಾರೆ ನಮಗೆ. ಸೊ ಎಷ್ಟು ಟೈಮ್ನಲ್ಲಿ ಬರೀಬೋದು ಅಂತ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಸೊ 1 ಅಂಕದ ಪ್ರಶ್ನೆಗಳು 7 ಇರ್ತವೆ. ಸೊ ಇನ್ನು 2 ಅಂಕಗಳ ಪ್ರಶ್ನೆಗಳು ಕಿರು ಉತ್ತರಗಳು 2 ಮಾರ್ಕ್ಸಿಗೆ ಬರೆಯುವಂಥವು, ಅವು ಕೂಡ 20 ಇರ್ತವೆ. 20 ಮಾರ್ಕ್ಸಿಗೆ ಇರ್ತವೆ. ಪ್ರಶ್ನೆಗಳ ಸಂಖ್ಯೆ ಟೋಟಲಾಗಿ 10 ಕ್ವಶನ್ ಇರ್ತವೆ. ಸೊ ಟೋಟಲ್ 40 ನಿಮಿಷ ಕೊಟ್ಟಿದ್ದಾರೆ. ಇನ್ನು ದೀರ್ಘ ಉತ್ತರಗಳು 3 ಅಂಕಗಳ ಪ್ರಶ್ನೆಗಳು, ಅಂದರೆ ಸಂದರ್ಭ ಇರ್ಬೋದು, ಸೊ ಛಂದಸ್ಸಾಗಿರ್ಬೋದು, ಅವೆಲ್ಲ ಬಂದ್ಬಿಟ್ಟು 33 ಮಾರ್ಕ್ಸಿಗೆ ಇರ್ತವೆ. ಸೊ 33 ಮಾರ್ಕ್ಸಿಗೆ ಟೋಟಲಾಗಿ 11 ಕ್ವಶನ್ ಇರ್ತವೆ. ಮತ್ತು 50 ನಿಮಿಷ ಟೈಮ್ ಬೇರೆ ಕೊಟ್ಟಿದ್ದಾರೆ. ಸೊ ನೀವು ಟೈಮ್ ಸೆಟ್ ಮಾಡಿಬಿಟ್ಟು ಬರೀಬೇಕು. ದೀರ್ಘ ಉತ್ತರಗಳು 4 ಅಂಕ ಪ್ರಶ್ನೆಗಳು 4 ಮಾರ್ಕ್ಸಿಗೆ, ಇವು ಬಂದ್ಬಿಟ್ಟು 20 ಮಾರ್ಕ್ಸಿಗೆ ಕೇಳ್ತಾರೆ ಟೋಟಲಾಗಿ. ಮತ್ತು 5 ಕ್ವಶನ್ ಇರ್ತವೆ. 4 ಮಾರ್ಕ್ಸಿನ 5 ಕ್ವಶನ್ನು ಟೋಟಲಾಗಿ 20 ಅಂಕಗಳು. 35 ನಿಮಿಷ ಟೈಮ್ ಇರ್ತದೆ. ಇನ್ನು 5 ಅಂಕ ಪ್ರಶ್ನೆಗಳು, 5 ಅಂಕ ಪ್ರಶ್ನೆಗಳು ಸೊ 2 ಇರ್ತವೆ. ಟೋಟಲಾಗಿ 10 ಮಾರ್ಕ್ಸು. ಸೊ ಪ್ರಬಂಧ ಪತ್ರ ಅಷ್ಟೇ. 25 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಸೊ ನೋಡ್ಕೋಬೋದು. ಇನ್ನು ಒಟ್ಟು ಅಂಕಗಳು ಸೊ 100, ಪ್ರಶ್ನೆಗಳ ಸಂಖ್ಯೆ 45 ಮತ್ತು 180 ಪ್ಲಸ್ 15 ನಿಮಿಷಗಳು. ಈಗ ನೋಡ್ತಾ ಹೋಗೋಣ ನೀರಿನ ನಕಾಶೆ. ಸೊ ಸುಲಭ ಆಗಿರ್ಬೋದು, ಕಠಿಣ ಆಗಿರ್ಬೋದು, ಎಲ್ಲ ಕೂಡ ಯಾವತ್ತೂ ನೋಡ್ಕೊಳ್ಳಿ. ಸುಲಿ ಸ್ವಲ್ಪ ಪ್ಯಾರಾಗ್ರಾಫ್ ಕೊಟ್ಟಿದೆ, ಇದನ್ನು ಕೂಡ ಓದ್ಕೊಳ್ಳಿ ನೀವು. ಇನ್ನು ಕಠಿಣತೆ ಮಟ್ಟ ಯಾವ ಇರ್ತಂದರೆ ಸುಲಭ ಪೂರ್ತಿ ಕ್ವಶನ್ ಪೇಪರಲ್ಲಿ ಸುಲಭ 30% ಇರ್ತದೆ. ಸ್ವಲ್ಪ ಸಾಧಾರಣ ಬರೆಯುವಂಥವು 50%, ತುಂಬ ಕಠಿಣ ಅಂದರೆ 20%. ಟೋಟಲಾಗಿ 100% ಇರ್ತವೆ. ತುಂಬ ಕಠಿಣ ಅಂದರೆ 20% ಮಾತ್ರ ಇರ್ತವೆ. ಸೊ ತುಂಬಾ ಈಸಿ ಕೂಡ ಎಲ್ಲ ಕೂಡ. ಸೊ 20% ಇವನು ಕೂಡ ಬರೀಬೋದು. ಸ್ವಲ್ಪ ಛಂದಸ್ಸ ಇರ್ಬೋದು, ಸ್ವಲ್ಪ ಡಿಫಿಕಲ್ಟ್ ಮಾಡಿರ್ತಾರೆ ಅಷ್ಟೇ, ತುಂಬ ಏನೋ ವ್ಯತ್ಯಾಸ ಇರೋದಿಲ್ಲ. ಸೊ ಪ್ರಶ್ನೆಗಳ ಸ್ವರೂಪ ಮತ್ತು ಅಂಕ ವಿತರಣೆ. ಸೊ ಪ್ರಶ್ನೆಗಳ ಸ್ವರೂಪ ಕೂಡ ನೋಡ್ಕೋಬೋದು ನೀವು. ಬಹು ಆಯ್ಕೆ ಪ್ರಶ್ನೆಗಳು 1 ಅಂಕದ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 1 ಅಂಕದ 6 ಪ್ರಶ್ನೆ ಇರ್ತವೆ. ಅಂದರೆ ಮಲ್ಟಿಪಲ್ ಬಹು ಆಯ್ಕೆ 6 ಇರ್ತವೆ. ಇನ್ನು ಸಂಬಂಧಿ ಪದ ಬರೆಯೋದು. ಸೊ ಸಂಬಂಧಿ ಪದ ಕೊಟ್ಟಿರ್ತಾರಲ್ಲ, ಸೊ 2 ಪದ 3 ಪದ ಕೊಟ್ಟಿರ್ತಾರೆ. ಸೊ ಮೊದಲೆರಡು ಪದಗಳು ಹೊಂದುವಂತೆ 3ನೇ ಪದಕ್ಕೆ 1 ಪದವನ್ನು ಬರೆಯ ಅಂತ ಕೊಟ್ಟಿದ್ದಾರಲ್ಲ, ಸೊ ಅದೊಂದ್ಬಿಟ್ಟು 1 ಅಂಕದ 4 ಪ್ರಶ್ನೆ ಇರ್ತವೆ. ಸೊ 4 ಇರ್ತವೆ, ಟೋಟಲಾಗಿ 4 ಮಾರ್ಕ್ಸು. ಒಂದು ವಾಕ್ಯದಲ್ಲಿ ಉತ್ತರಿಸುವುದು, ಅವು ಕೂಡ 7 ಇರ್ತವೆ. ಒಂದು ವಾಕ್ಯದಲ್ಲಿ ಬರೆಯಿರಿ, 7 ಇರ್ತವೆ, ಟೋಟಲಾಗಿ 7 ಮಾರ್ಕ್ಸು. 3-4 ವಾಕ್ಯಗಳು ಉತ್ತರಿಸುವುದು 2 ಅಂಕಗಳ 10 ಪ್ರಶ್ನೆ ಇರ್ತವೆ. ಸೊ 2 ಅಂಕ 10 ಪ್ರಶ್ನೆ ಟೋಟಲಾಗಿ 20 ಮಾರ್ಕ್ಸು. ಇನ್ನು 5-6 ವಾಕ್ಯದಲ್ಲಿ ಉತ್ತರಿಸುವುದು 3 ಅಂಕ 11 ಪ್ರಶ್ನೆ ಇರ್ತವೆ, ಟೋಟಲಾಗಿ 33 ಮಾರ್ಕ್ಸು. 8-10 ವಾಕ್ಯದಲ್ಲಿ ಉತ್ತರಿಸುವುದು 4 ಅಂಕ 5 ಪ್ರಶ್ನೆ ಇರ್ತವೆ, ಟೋಟಲಾಗಿ 20 ಮಾರ್ಕ್ಸು. ಇನ್ನು ಪತ್ರ ಮತ್ತು ಪ್ರಬಂಧ ವಿಸ್ತರಿಸುವುದು 2 ಕ್ವಶನ್ ಇರ್ತವೆ. ಒಂದು ಪತ್ರ ಒಂದು ಪ್ರಬಂಧ, ಟೋಟಲಾಗಿ 10 ಮಾರ್ಕ್ಸು. ಟೋಟಲಾಗಿ 45 ಪ್ರಶ್ನೆ 100 ಅಂಕ, ನಿಮಗೆಲ್ಲ ಗೊತ್ತಿದೆ. ಸೊ ನೀನೆಲ್ಲ ಕಾಸಿ ನೋಡ್ಕೊಳ್ಳಿ. ಸೊ ಯಾವ ರೀತಿ ಕೇಳಿದಾರೆ ಕ್ವಶನ್ ಅಂತ ಸೊ ಸಾಲ್ವ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲೇನು ಡಿವೈಡ್ ಮಾಡಿಲ್ಲ ಅವರು, ಇದನ್ನು ಕ್ವಶನ್ ಪೇಪರ್ ಸೆಟ್ ಮಾಡೋರು ಡಿವೈಡ್ ಮಾಡ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಈಗ ಬಂದಿದೆ. ಇನ್ ಕೇಸ್ ಇದಕ್ಕಿಂತ ಜಾಸ್ತಿ ಬಂದರೆ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಕೂಡ. ಸೊ ವೇಟ್ ಮಾಡ್ತಾಯಿರಿ. ಉದ್ದಿಷ್ಟನ ಆನ್ಸರ್ ಪ್ರಾಮುಖ್ಯತೆ. ಸೊ ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸೊ ಗದ್ಯದಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಎಷ್ಟು ಮಾರ್ಕ್ಸಿನ ಕೇಳ್ತಾರೆ ಅಂತ ಒಂದು ಸಲ ನೋಡ್ಕೊಳ್ಳಿ. ನೀವು ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ವಸ್ತುನಿಷ್ಠ, ಕಿರು ಉತ್ತರಗಳು 1. ಸೊ ಕಠಿಣ ಮಟ್ಟ ಎಲ್ಲ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಪ್ರಶ್ನೆ ಪತ್ರೆ ಅಂಕ ವಿತರಣೆ. ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ನೀವು. ಸೊ ಸಾಲ್ವ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಪಾಸ್ ಮಾಡಿಬಿಟ್ಟು. ಪತ್ರ ಲಿಂಗಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಸೊ ಎಲ್ಲ ಕೂಡ ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಸೊ ಕವಿ ಕುರಿತು ಪ್ರತ್ಯೇಕ ಕೊಟ್ಟಿರ್ತಾರೆ.
ಸೊ ಇಷ್ಟೇ ಕ್ವಶನ್ ಪೇಪರಲ್ಲಿ ಇರ್ತದೆ. ಛಂದಸ್ಸು, ಅಲಂಕಾರ, ಗಾದೆಗಳು, 5 ವಾಕ್ಯಗಳು ತರಿಸಿ, ಸೊ ಕಂಠಪಾಠ, ಸಾರಾಂಶ, ಸೊ ಎಲ್ಲ ಕ್ವಶನ್ ಪೇಪರ್ ಇದೇ ರೀತಿ ಇರ್ತದೆ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆಗಳ ಸ್ವರೂಪ ಮತ್ತು ಅಂಕ ವಿತರಣೆ. ಸೊ ಇಲ್ಲಿ ಕೂಡ ನೋಡ್ಕೊಳ್ಳಿ, 1 ಅಂಕದ 10 ಪ್ರಶ್ನೆಗಳು, 1 ಅಂಕದ 7 ಪ್ರಶ್ನೆಗಳು, ಸೊ ಬಹು ಆಯ್ಕೆ 10 ಇರ್ತವೆ ನಿಮಗೆ. ಸೊ ಬಹು ಆಯ್ಕೆ 10 ಇರ್ತವೆ. 1 ವಾಕ್ಯದಲ್ಲಿ ಉತ್ತರಿಸೋದು 7 ಇರ್ತವೆ. 3-4 ವಾಕ್ಯದಲ್ಲಿ ಉತ್ತರಿಸೋದು 2 ಅಂಕಗಳ 10 ಪ್ರಶ್ನೆ ಇರ್ತವೆ. ಮತ್ತು 5-6 ವಾಕ್ಯಗಳು ಉತ್ತರಿಸೋದು 3 ಅಂಕಗಳ 11 ಪ್ರಶ್ನೆ ಎಲ್ಲ ಕೂಡ ನೋಡ್ಕೊಳ್ಳಿ. ಸೊ ಇನ್ನು ಬಹು ಆಯ್ಕೆ ಪ್ರಶ್ನೆಗಳು, ವ್ಯಾಕರಣ ಪ್ರಶ್ನೆಗಳು, ಛಂದಸ್ಸು, ಅಲಂಕಾರ ಪ್ರಶ್ನೆಗಳನ್ನು ಕೇಳ್ಬೋದು. ಬಹು ಆಯ್ಕೆಯಲ್ಲಿ 6 ಕೇಳ್ಬೋದು. ಸಂಬಂಧೀಕರಿಸುವುದು 4 ಕೇಳ್ತಾರೆ. ಸೊ 1 ಅಂಕದ 10 ಪ್ರಶ್ನೆ ಯಾವೆಲ್ಲ ಇರ್ತವೆ ನೋಡ್ಕೊಳ್ಳಿ. ಬಹು ಆಯ್ಕೆ 6, ಸಂಬಂಧೀಕರಿಸುವುದು 4 ಇರ್ತವೆ. ಬಹು ಆಯ್ಕೆ 6 ಮಾತ್ರ ಇರ್ತವೆ, ಸಂಬಂಧೀಕರಿಸುವುದು 4. ಇನ್ನು 1 ವಾಕ್ಯದಲ್ಲಿ ಉತ್ತರಿಸುವುದು ಗದ್ಯದಿಂದ. ಸೊ 1 ಅಂಕದ ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸುವುದು ಗದ್ಯದಿಂದ 4 ಕೇಳ್ತಾರೆ, ಪದ್ಯದಿಂದ 2 ಕೇಳ್ತಾರೆ, ಪೂರಕ ಅಧ್ಯಯನದಿಂದ 1 ಕೇಳ್ತಾರೆ. ಸೊ ಈ ರೀತಿ ಕೇಳ್ತಾರೆ. ಇದೇ ರೀತಿ ನೀವು ಕೂಡ ಓದ್ಕೋಬೇಕು. ಇನ್ನು 3 ವಾಕ್ಯಗಳು ಉತ್ತರಿಸುವುದು ಗದ್ಯದಿಂದ 4 ಕೇಳ್ತಾರೆ, ಪದ್ಯದಿಂದ 2, ಪೂರಕ ಅಧ್ಯಯನ 4. ಇನ್ನು 5-6 ವಾಕ್ಯ ಕವಿ ಪರಿಚಯ ನೋಡಿ. ಕವಿ ಪರಿಚಯ ಯಾವ ರೀತಿ ಕೇಳ್ತಾರೆ ಅಂದರೆ, ಒಂದು ಗದ್ಯದಿಂದ ಕೇಳ್ತಾರೆ, ಒಂದು ಪದ್ಯದಿಂದ ಕೇಳ್ತಾರೆ. ಸೊ ನೋಡ್ಕೊಳ್ಳಿ. ಇನ್ನು ಸಂದರ್ಭ, ಗದ್ಯದಿಂದ 3, ಪದ್ಯದಿಂದ 3. ಇನ್ನು ಛಂದಸ್ಸು, ಅಲಂಕಾರ, ಗಾದೆ ಮಾತು, ಸೊ ಇವು ಕೂಡ ಒಂದೊಂದು ಕೇಳ್ತಾರೆ. ಪದ್ಯದಿಂದ ಕೇಳ್ಬೋದು, ಗದ್ಯದಿಂದ ಕೇಳ್ಬೋದು. ಇನ್ನು ಕಂಠಪಾಠ, ಸಾರಾಂಶ ಎಲ್ಲ ಕೂಡ ನೋಡ್ಕೊಳ್ಳಿ. ಪದ್ಯದಿಂದ ಯಾವ ಕೇಳ್ತಾರೆ, ಏನು ಇಲ್ಲ ಅಂತ. ಇನ್ನು ಪ್ರಬಂಧ ಲೇಖನ ಒಂದಿರುತ್ತೆ, ಪತ್ರಲೇಖನ ಒಂದಿರ್ತದೆ. ಸೊ ಇಲ್ಲಿಗೆ ಇದು ಎಂಡ್ ಆಗ್ತದೆ. ಇನ್ನು ಕೆಳಗಡೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಸೊ ಇದನ್ನು ಕೂಡ ಸ್ಕ್ರಾಲ್ ಮಾಡ್ತಿರ್ತೀನಿ, ನೋಡ್ಕೋಬೋದು ನೀವು. ಸೊ ಗ್ರಾಮರ್ ಯಾವ ರೀತಿ ಕೇಳ್ತಾರೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸಂಗ್ರಹಿಸಿ ಕೇಳುವುದು, ಆಯ್ಕೆ ಮಾಡುವುದು, ಸಂಬಂಧೀಕರಿಸುವುದು, ಇದನ್ನು ಕೂಡ ನೋಡ್ಕೊಳ್ಳಿ ನೀವು. ಸೊ ಇನ್ನು ನೀಲನಕಾಶೆ ನೋಡ್ಕೊಳ್ಳಿ. ಮೇನ್ ಆಗಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ರಚನೆ ಯಾವ ರೀತಿ ಮಾಡ್ತಾರೆ ನೋಡ್ಕೊಳ್ಳಿ. ಸೊ 1 ವಾಕ್ಯ ಯಾವ ರೀತಿ ಕೇಳ್ತಾರೆ ಅಂತ ನೋಡ್ಕೊಳ್ಳಿ. ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ ಇದನ್ನ. ಸೊ ಖಂಡಿತ ಯೂಸ್ ಆಗ್ತದೆ ನಿಮಗೆ. ಸೊ ಇಲ್ಲಿಗೆ ಇದು ಎಂಡ್ ಆಗ್ತದೆ. ಸೊ ತಪ್ಪದೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ಮರ್ಯಾದೆ ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ ಇದೆ ತಪ್ಪದೆ ಕಮೆಂಟ್ ಮಾಡಿ. ಈಗಾಗಲೇ ಇಂಗ್ಲೀಷು, ಸಮಾಜ ವಿಜ್ಞಾನ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಥ್ಯಾಂಕ್ ಯು.